ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಆರಂಭ ಮಾಡೋಣ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಅಟೆಂಡೆಂಟ್ ಹುದ್ದೆಗಳ ಒಂದು ನೇಮಕಾತಿ ಇದಾಗಿದ್ದು, ಇದರಲ್ಲಿ ನಾವು KPTCL ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಅಟೆಂಡೆಂಟ್ ಹುದ್ದೆಗಳ ಒಂದು ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ ಆ ಒಂದು ದಿನಾಂಕವನ್ನು ನಾನು ಇವಾಗ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ. 1:5 ರಿಸಲ್ಟ್ ಡೇಟ್ ಬಂದೇ ಬಿಡುತ್ತಾ, ಇದು ಒಂದು ತಮ್ಮಲ್ಲಿರುವಂತಹ ಒಂದು ಮಾಹಿತಿಯಾಗಿತ್ತು ಸ್ನೇಹಿತರೆ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಾವು ಕೇವಲ ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ. ಅದೇ ರೀತಿಯಾಗಿ ಇಲ್ಲಿ ನಾವು ಎಷ್ಟು ಜನ ಈ ಒಂದು ಫಿಸಿಕಲ್ಗೆ ಆಯ್ಕೆ ಆಗ್ತಾರೆ, ಫಾಸ್ಟಾಗಿ ಈ ಒಂದು ಸ್ಕೋರ್ ಬಗ್ಗೆಯೂ ಸಹ ಹೇಳ್ತೇನೆ, ಅಂದರೆ ಸೇಫ್ ಸ್ಕೋರ್ ಬಗ್ಗೆಯೂ. ಯಾಕಂತಂದರೆ ಜಾಸ್ತಿ ಕಾಮೆಂಟ್ ಬರುವಂಥದ್ದು ಈ ಸೇಫ್ ಸ್ಕೋರ್ ಬಗ್ಗೆ ಆಗಿದೆ ಸ್ನೇಹಿತರೆ. ಆ ಒಂದು ಕಾರಣಕ್ಕಾಗಿ, ಅಂದರೆ ಪರ್ಸೆಂಟೇಜ್ ನಂದು ಅಷ್ಟಾಗಿದೆ ಇಷ್ಟಾಗಿದೆ ಆಗುತ್ತಾ ಅಥವಾ ಆಗೋದಿಲ್ವಾ ಅಂತೇಳಿ ಬರೋ ಕಾರಣ ಪ್ರತಿಯೊಂದು ಒಂದು KPTCL ವಿಡಿಯೋದಲ್ಲೂ ಸಹ ನಾನು ಸೇಫ್ ಸ್ಕೋರ್ನ ಹೇಳ್ತಾ ಹೋಗ್ತಿದ್ದೇನೆ. ಯಾಕಂತಂದರೆ ನಿಮ್ಮ ಒಂದು ಕಾಮೆಂಟ್ಗೆ ಒಂದು ರಿಪ್ಲೈ ಪ್ರತಿಯೊಬ್ಬರಿಗೂ ಕೊಟ್ಟಿದ್ದೇನೆ, ಕೆಲವರಿಗೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲ ಎಂಬುದನ್ನು ಈ ಒಂದು ವಿಡಿಯೋ ನೀವು ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮೊದಲಾಗಿ ನಮ್ಮೊಂದು ಚಾನೆಲ್ನ ಜಾಯಿನ್ ಅಂತಂದರೆ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುವಂತಹ ಜಾಯಿನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ 29 ರೂಪೀಸ್ದ ಒಂದು ಮೆಂಬರ್ಶಿಪ್ ಸಿಗುತ್ತೆ, ನಮ್ಮ ಬಳಗ ಅಂಥೇಳಿ. ಇಲ್ಲಿವರೆಗೂ ಸಹ ಅದನ್ನು ನೀವು ತೆಗೆದುಕೊಳ್ಳದೇ ಇದ್ದಲ್ಲಿ ತೆಗೆದುಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈಗಾಗಲೇ 5 ಮೆಂಬರ್ಸು ನಮ್ಮ ಒಂದು ಬಳಗದಲ್ಲಿರುವಂಥದ್ದು, ನೀವು ಸಹ ಜಾಯ್ನ್ ಆಗಿ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಒಂದು ಸೂಪರ್ ಚಾಟ್ ಅಥವಾ ಸೂಪರ್ ಥ್ಯಾಂಕ್ಸ್ ಮೂಲಕವೂ ಸಹ ನೀವು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾವು ಆರಂಭ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು KPTCL ಜೂನಿಯರ್ ಪವರ್ ಮ್ಯಾನ್ ಸೆಲೆಕ್ಷನ್ ಲಿಸ್ಟ್ ಯಾವ ರೀತಿ ಬಿಡ್ತಾರೆ ಎಂಬುದನ್ನು ಸಹ ನೋಡೋಣ. ಅಂದರೆ ಡೈರೆಕ್ಟಾಗಿ 2975 ಹುದ್ದೆಗಳಿದ್ರೆ 2975 × 5 ಈ ರೀತಿಯಾಗಿ ಬಿಟ್ಬಿಡ್ತಾರಾ? ಆ ರೀತಿ ಬಿಡಲ್ಲ. ಯಾವ ರೀತಿ ಬಿಡುಗಡೆ ಮಾಡ್ತಾರೆ ಎಂಬುದನ್ನು ಸಹ ನೋಡ್ತಾ ಹೋಗೋಣ ಸ್ನೇಹಿತರೆ. ಈ ಒಂದು ರಿಸಲ್ಟ್ ಯಾವ ದಿನಾಂಕದಂದು ಸಹ ಬಿಡ್ತಾರೆ ಎಂಬುದನ್ನು ಸಹ ನಾನು ಹೇಳ್ತಾ ಹೋಗ್ತಾನೆ. ಆ ಒಂದು ದಿನಾಂಕಗಳ ಮಧ್ಯೆ ನಿಮಗೆ ಬರುವಂಥ ಸಾಧ್ಯತೆ ಹೆಚ್ಚಿರ್ತದೆ. ಓಕೆ, ಸ್ವಲ್ಪ ಬದಲಾವಣೆಯೂ ಸಹ ಆಗ್ಬೋದು. ಇದು ತಾತ್ಕಾಲಿಕವಾದಂಥ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇದರ ಮಧ್ಯದಲ್ಲೇ ಬರ್ಬೋದು ಅಥವಾ ಹೆಚ್ಚು ಕಡಿಮೆ ಆಗ್ಬೋದು. ಈ ರೀತಿಯಾದಂತಹ ಸಂಭವಗಳು ಸಹ ಆಗ್ತವೆ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 2975 ಹುದ್ದೆಗಳೇನಿವೆ × 5, ಅಂದರೆ ಒಂದು ಹುದ್ದೆಗೆ 5 ಜನ ಅಂಥೇಳಿ ಫಿಸಿಕಲಿಗೆ ನಿಮಗೆ ಆಯ್ಕೆಯನ್ನು ಮಾಡ್ತಾರೆ. ಈ ರೀತಿ ಆಯ್ಕೆ ಮಾಡಿದಾಗ ಅವರು ಯಾವ ರೀತಿಯಾಗಿ ಸೆಲೆಕ್ಷನ್ ಲೀಸ್ಟನ್ನು ಬಿಡ್ತಾರೆ ಅಂತಂದರೆ 1:5 ರೇಷಿಯೋದಲ್ಲಿ 2975 ಹುದ್ದೆಗಳಿಗೂ ಬಿಡ್ತಾರಾ? ಬಿಡೋದಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಈ ಬೆಸ್ಕಾಮಲ್ಲಿ ಎಷ್ಟು ಹುದ್ದೆಗಳಿವೆ? 600ಕ್ಕೂ ಅಧಿಕ ಹುದ್ದೆಗಳಿವೆ. ಓಕೆ, ಈ ಒಂದು 600ಕ್ಕೂ ಅಧಿಕ ಹುದ್ದೆಗಳೇನಿವೆ ಇವುಗಳ ಒಂದು ಲೀಸ್ಟನ್ನು ಬಿಡ್ತಾರೆ. ಫಸ್ಟು ರಿಸರ್ವೇಷನ್ ವೈಸ್ ಕ್ಯಾಟಗರಿ 1 ಎಷ್ಟಿವೆ ಮತ್ತು ಕ್ಯಾಟಗರಿ 2A 3A 3B UR SC ST ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇನ್ನು ಎಲ್ಲ ರಿಸರ್ವೇಷನ್ ಇವೆ. ಅವುಗಳ ಅನುಸಾರ ಒಂದು ಹುದ್ದೆಗೆ 5 ಜನದಂತೆ ಅವರು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾಗಿ ನಿಮ್ಮ ಒಂದು ರಿಸಲ್ಟು ಬರ್ತದೆ. ನೆಕ್ಸ್ಟ್ ನೀವು ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ನಿಮಗೆ ರಿಸಲ್ಟ್ ಬಿಡುವಾಗ ಎಷ್ಟು ಹುದ್ದೆಗಳಿವೆ ಅಷ್ಟು ಅಪ್ಲೈ ಮಾಡಿದರೂ ಸಹ ಇರೋದಿಲ್ಲ. ಓಕೆ, ಕೆಲವೊಂದು ಕ್ಯಾಟಗರಿಗಳಿಗೆ ಮಾತ್ರ. ಓಕೆ, ಕ್ಯಾಟಗರಿ 1 2A 3A 3B ಮತ್ತು URಗೆ ಇರೋದಿಲ್ಲ ಅಂತಲ್ಲ, 100% ಇರ್ತಾರೆ. ಕೆಲವೊಂದು ಕ್ಯಾಟಗರಿಗಳಿಗೆ ಅಂತಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಈ ರೀತಿಯಾದಂತಹ ಕೆಲವೊಂದು ಹುದ್ದೆಗಳಿಗೆ ಎಕ್ಸ್ ಸರ್ವಿಸ್ ಮ್ಯಾನು ಈ ಒಂದು ವೇಕೆನ್ಸಿಗಳೇನಿವೆ ಇವುಗಳಿಗೆ ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಓಕೆ ಸ್ನೇಹಿತರೆ, ಆ ಒಂದು ಕಾರಣಕ್ಕಾಗಿ ಇಲ್ಲಿ ಕೆಲವೊಮ್ಮೆ 1:5 ರೇಷೋದ ಜನಗಳು ಸಹ ಅಲ್ಲಿ ಸಿಗೋದಿಲ್ಲ. ಕೆಲವೊಮ್ಮೆ ಆ ರೀತಿಯೂ ಸಹ ಆಗುತ್ತೆ. ಹಾಗಾಗಿ ಯಾರೆಲ್ಲ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಿ, ನೀವು 100% ನಿಮ್ಮ ಪರ್ಸೆಂಟೇಜ್ ಎಷ್ಟೇ ಆಗಿರಲಿ ನೀವು ಸೆಲೆಕ್ಷನ್ ಆಗ್ತೀರಾ. ಓಕೆ, ನಿಮ್ಮದು ಕಡಿಮೆ ಇದ್ದರೂ ಎಷ್ಟಾದರೂ ಇರಲಿ. ಓಕೆ, 50 ಇದ್ದರೂ ಆಗ್ತೀರಾ, ಎಕ್ಸ್ ಸರ್ವಿಸ್ ಮ್ಯಾನ್ 40 ಇದ್ದರೂ ಸಹ ಆಗ್ತೀರಾ, ಹೇಳೋಕ್ಕಾಗಲ್ಲ.
ಈ ರೀತಿಯಾಗಿ ನಿಮ್ಮ ಪರ್ಸೆಂಟೇಜ್ ಎಷ್ಟು ಇದ್ರೂ ಸಹ ನೀವು ಸೆಲೆಕ್ಷನ್ ಅಂತರೂ 100% ಆಗ್ತೀರಾ ಅಂತ ಹೇಳ್ತಾ, ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಈ ರೀತಿಯಾಗಿ ಬಿಡ್ತಾರೆ ಅಂತ ಗೊತ್ತಾಯಿತು. ನಿಗಮ ವೈಸ್ ಬಿಡ್ತಾರೆ, ರಿಸರ್ವೇಷನ್ ವೈಸ್ ಬಿಡ್ತಾರೆ. ಆ ಒಂದು ಸೆಲೆಕ್ಷನ್ ಲಿಸ್ಟಲ್ಲಿಯೇ ನಿಮ್ಮದು ಕಟ್ ಆಫ್ ಇರುತ್ತದೆ. ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಕಟ್ ಆಫ್ ಇದೆ ಎಂಬುದನ್ನು ಸಹ ಅಲ್ಲಿ ಕೊಟ್ಟಿರ್ತಾರೆ. ಆ ಒಂದು ಕಟ್ ಆಫ್ ನಿಮ್ಮದು ಲಿಸ್ಟ್ ಬಂದಿಲ್ಲ ಅಂತಂದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಅದಕ್ಕೂ ಸಹ ಒಂದು ದಿನಾಂಕವನ್ನು ಕೊಟ್ಟಿರ್ತಾರೆ. ಅಷ್ಟರೊಳಗಾಗಿ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿದರೆ ನಿಮ್ಮ ಒಂದು ಪರ್ಸೆಂಟೇಜ್ ಅಷ್ಟಿತ್ತು, ರಿಸರ್ವೇಷನ್ ಇತ್ತು ಅಂತಂದರೆ ನೀವು ಸಹ ಸೆಲೆಕ್ಷನ್ ಆಗ್ತೀರಾ. ಈ ರೀತಿಯಾದಂತಹ ಒಂದು ಪ್ರೊಸೆಸ್ಸು ರಿಸಲ್ಟಲ್ಲಿ ಇರ್ತದೆ. ಈ ರೀತಿಯಾಗಿದ್ದರೆ ಇದು ಯಾವಾಗ ಬಿಡ್ತಾರೆ ಎಂಬುದನ್ನು ನಾವು ನೋಡೋಣ. ಈಗ ನಿಮಗೆಲ್ಲರಿಗೂ ಗೊತ್ತಾಯಿದೆ, ಇನ್ನೂ ಸಹ ತೀರ್ಪು ಬಂದಿಲ್ಲ. ಈ ಒಂದು ತೀರ್ಪು ಬಂದ ನಂತರವೇ ನಿಮ್ಮೊಂದು ರಿಸಲ್ಟು ಬರ್ತದೆ. ಹಾಗಂತ ತೀರ್ಪು ಬರೋದಕ್ಕೆ ಇನ್ನೂ 4-5 ತಿಂಗಳು ಬೇಕಾ? ಇಲ್ಲ, 100% ಫೆಬ್ರವರಿಯಲ್ಲಿ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮ್ಮದೆಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮದು ರಿಸಲ್ಟ್ ಬಂದುಬಿಟ್ಟು ನಾನು ಮೊದಲೇ ಹೇಳಿದ್ದೆ ಮಾರ್ಚಲ್ಲಿಯೇ ಬರ್ತದೆ ಅಂತೇಳಿ. ಈಗಲೂ ಸಹ ಅದರ ಮೇಲೆ ಅದೇ ಹೇಳ್ತೀನಿ ನಾನು, ಮಾರ್ಚಲ್ಲಿಯೇ ನಿಮ್ಮ ಒಂದು ರಿಸಲ್ಟು 100% ಬರ್ತದೆ ಸ್ನೇಹಿತರೆ. ಮಾರ್ಚಲ್ಲಿ ಯಾವ ಒಂದು ಡೇಟ್ ಬೇಕಲ್ವಾ, ಆ ಒಂದು ಡೇಟ್ ಹೇಳೋದಾದರೆ ಇದು ತಾತ್ಕಾಲಿಕವಾದಂತಹ ದಿನಾಂಕ ಆಗಿರುತ್ತೆ ಸ್ನೇಹಿತರೆ. ಏಕೆಂತಂದರೆ ಈಗ ಎಕ್ಸಾಂಪಲ್ ನಾನು ಮಾರ್ಚ್ ಅಂತ ಹೇಳಿದೆ, ಮಾರ್ಚಲ್ಲಿ ಫಸ್ಟ್ ವೀಕ್ ಅಂತ ಹೇಳಿದ್ನಂದರೆ ಕೆಲವೊಮ್ಮೆ ಅದು ಫೆಬ್ರವರಿ ಲಾಸ್ಟ್ ವೀಕೆ ಬರ್ಬೋದು. ಹೇಳೋದಕ್ಕೆ ಹೇಳ್ಬೋದಿಲ್ಲ, ತೀರ್ಪೆಲ್ಲ ಕ್ಲಿಯರ್ ಆದ ನಂತರ ಫೆಬ್ರವರಿ ಲಾಸ್ಟ್ ವೀಕೆ ಬರ್ಬೋದು. ಇನ್ನು ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದರೆ ಮಾರ್ಚು ಸೆಕೆಂಡ್ ವೀಕ್ ಸಹ ಬರ್ಬೋದು. ಆ ಒಂದು ಕಾರಣಕ್ಕಾಗಿ ಎಲ್ಲ ಒಂದು ಅನಾಲಿಸಿಸ್ ಆಧಾರದ ಮೇಲೆ ನಾನು ಹೇಳ್ತಿರುವಂತಹ ಒಂದು ಡೇಟು ಯಾವುದಪ್ಪ ಅಂತಂದರೆ ಮಾರ್ಚಲ್ಲೇ ಬರ್ತದೆ 100%. ಓಕೆ, ಫೆಬ್ರವರಿ ಬರುವಂಥ ಸಾಧ್ಯತೆ ಇಲ್ಲ. ಈ ಮಾರ್ಚಲ್ಲಿ ಯಾವಾಗ ಬರುತ್ತೆ ಅಂತಂದರೆ ಸರಿ ಸುಮಾರು ಬಂದುಬಿಟ್ಟು ಮಾರ್ಚ್ 25 ಇಂದ ಹಿಡಿದು 15 ಅಥವಾ 10, ಈ 10 to 25 ಈ ಒಂದು ಡೇಟ್ಗಳ ಮಧ್ಯೆ, ಫುಲ್ ಲಾಂಗ್ ಆಯಿತು ಸ್ನೇಹಿತರೆ, ಬಟ್ ಈ ಒಂದು ಡೇಟ್ಗಳ ಮಧ್ಯೆ ಬರ್ತದೆ ರಿಸಲ್ಟ್ ಬರುವಂಥ ಸಾಧ್ಯತೆ ಇದೆ. 10ರಿಂದ 25 ಈ ಒಂದು ದಿನಾಂಕಗಳ ಮಧ್ಯೆ. ಇದಕ್ಕಿಂತ ಸಹ ಏನಾಗ್ಬೋದಪ್ಪ ಅಂತಂದರೆ ಬೇಗ ಸಹ ಬರ್ಬೋದು. ಈ ಒಂದು ದಿನಗಳ ಮಧ್ಯೆ ಬರುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಇನ್ನೂ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ ಸಿಕ್ಕಿತು ಅಂತಂದರೆ ಫಸ್ಟ್ ಅಪ್ಡೇಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿರುತ್ತೆ. ಸೆಕೆಂಡ್ ಅಪ್ಡೇಟ್ ಬಂದುಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂಪೂರ್ಣ ವಿವರಣಾತ್ಮಕ ಅದನ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಈ ರೀತಿಯಾದಂತಹ ಒಂದು ಮಾಹಿತಿ ನಿಮಗೋಸ್ಕರ ನೀಡಿದ್ದೇನೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಲೈಕನ್ನು ಮಾಡಿ, ಶೇರನ್ನು ಮಾಡಿ, ಅದೇ ರೀತಿಯಾಗಿ ತಪ್ಪದೆ ಸಬ್ಸ್ಕ್ರೈಬು ಸಹ ಮಾಡಿ. ನೀವೇನಾದರೂ ಇಲ್ಲಿವರೆಗೂ ಸಹ ನಮ್ಮೊಂದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡಿದ್ರೆ ಮೆಂಬರ್ಶಿಪ್ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.